ಕಾಸರಗೋಡು ಕರ್ನಾಟಕದ ಅವಿಭಾಜ್ಯ ಅಂಗ. ಅಲ್ಲಿ ಕನ್ನಡಿಗರಿಗೆ ಅನ್ಯಾಯ ಆದರೆ ಅವರನ್ನ ರಕ್ಷಣೆ ಮಾಡುವಂತಹ ಕೆಲಸ ಮಾಡಬೇಕು ಅಂತ ರಿಪಬ್ಲಿಕ್ ಕನ್ನಡಕ್ಕೆ ಪ್ರವೀಣ್ ಶೆಟ್ಟಿ ತಿಳಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಮಹಾಜನ ವರದಿಯ ಪ್ರಕಾರ ಕಾಸರಗೋಡು ನಮಗೆ ಸೇರಬೇಕಾಗಿರೋದು, ನಮ್ಮ ರಾಜ್ಯದ್ದು. ಅಲ್ಲಿ ಕನ್ನಡಿಗರಿಗೆ ಅನ್ಯಾಯ ಆಗುತ್ತೆ ಅಂತಂದ್ರೆ ನಮ್ಮ ರಾಜ್ಯ ಸರ್ಕಾರ ಅಲ್ಲಿನ ಕನ್ನಡಿಗರ ರಕ್ಷಣೆಗೆ ಧಾವಿಸಬೇಕು ಅಂತ ಹೇಳಿ ರಿಪಬ್ಲಿಕ್ ಕನ್ನಡಕ್ಕೆ ಕರವೇ ಅಧ್ಯಕ್ಷ ಪ್ರವೀಣ್ ಶೆಟ್ಟಿ ಆಗ್ರಹಿಸಿದ್ದಾರೆ. ಕನ್ನಡಿಗರ ಮೇಲೆ ಆಗ್ತಾ ಇರೋ ದೌರ್ಜನ್ಯ ತಡಿಬೇಕು, ಕನ್ನಡಿಗರ ಮೇಲೆ ಬೇರೆ ರಾಜ್ಯದವರ ದಬ್ಬಾಳಿಕೆ ನಿಲ್ಲಬೇಕು ಅಂತ ಆಗ್ರಹಿಸಿದ್ದಾರೆ ಪ್ರವೀಣ್ ಶೆಟ್ಟಿ. ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾದಂತಹ ಪ್ರವೀಣ್ ಕುಮಾರ್ ಶೆಟ್ಟಿ ಅವರ ಜೊತೆಲಿದ್ದಾನೆ. ಸರ್, ಈಗ ಕಾಸರಗೋಡ್ನಲ್ಲಿ ಇನ್ನು ಮುಂದೆ ಕೇರಳವನ್ನ ಅಂದ್ರೆ ಮಲಯಾಳಂ ಭಾಷೆಯನ್ನ ಪ್ರಥಮ ಭಾಷೆಯಾಗಿ ಸ್ವೀಕಾರ ಮಾಡಲೇಬೇಕು ಅನ್ನೋ ತಿದ್ದುಪಡಿಯನ್ನು ಅವರ ಸರ್ಕಾರ ತರೋದಕ್ಕೆ ಮುಂದಾಗಿದೆ. ಈಗ ಗಡಿ ರಕ್ಷಣಾ ಬೋರ್ಡ್ ಕೂಡ ಅವರ ಗವರ್ನರ್ ಅನ್ನ ಭೇಟಿಯಾಗಿ ಈ ರೀತಿ ಮಾಡಬಾರದು ಅಂತ ಹೇಳಿದೆ. ಒಂದೊಂದು ಕಡೆಗೆ ಕನ್ನಡ ನಮ್ಮ ಸಂಸ್ಕೃತಿ, ನಮ್ಮ ಭಾಷೆ, ಇದನ್ನ ಯಾವುದೇ ಕಾರಣಕ್ಕೂ ಕೂಡ ಹಕ್ಕೊತ್ತಾಯದ ಮೇರೆಗೆ ಅಥವಾ ಒತ್ತಾಯದ ಮೇರೆಗೆ ಮಲಯಾಳಮನ್ನು ಹೇಳ್ಕೊಡ್ಬಾರ್ದು ಅಂತ ಸರ್ಕಾರ ಕೂಡ ಹೇಳಿದೆ. ಯಾವ ತರ ನೋಡ್ತಾ ಇದ್ದೀರಾ? ನಿಜವಾಗ್ಲೂ ಕೇರಳ ಸರ್ಕಾರ ಭಾಷಾ ನೀತಿಯನ್ನ, ಮಲಯಾಳಿ ಭಾಷಾ ನೀತಿ 2025ನ ಜಾರಿಗೆ ತಂದಿದೆ. ಆ ಭಾಷೆಯನ್ನ ಗಟ್ಟಿಗೊಳಿಸಲಿಕ್ಕೆ ಅವರು ಆ ಮಸೂದೆಯನ್ನ ತಂದಿದ್ದಾರೆ. ನಾನು ನಮ್ಮ ಸರ್ಕಾರಕ್ಕೆ, ಮುಖ್ಯಮಂತ್ರಿಗಳಿಗೆ ಏನು ಒತ್ತಾಯ ಮಾಡ್ತಾ ಇದ್ದೀನಿ ಅಂದ್ರೆ 2026ನೇ ಕರ್ನಾಟಕ ಭಾಷಾ ನೀತಿಯನ್ನ ಜಾರಿಗೆ ತನ್ನಿ. ಕರ್ನಾಟಕದಲ್ಲಿ ಆಡಳಿತ ಭಾಷೆ ಕನ್ನಡ ಜಾರಿಗೆ ಬರಬೇಕು. ಎಲ್ಲಾ ಶಾಲೆಗಳಲ್ಲೂ ಕನ್ನಡ ಇರಬೇಕು. ಇದು ಜಾರಿಗೆ ತರಬೇಕಾಗಿರುವಂತದ್ದು ನಮ್ಮ ಸರ್ಕಾರದ ಕ್ರಮ. ಏನು ಕೇರಳದಲ್ಲಿ ಭಾಷಾ ನೀತಿಯನ್ನ ತಂದಿದ್ದಾರೆ, ಅದರಲ್ಲಿ ಕಾಲಂ 5, 6, 7 ಅದರ ಕೆಳಗಡೆ ಅನೇಕ ಮಾಹಿತಿಗಳನ್ನ ಕೊಟ್ಟಿದ್ದಾರೆ. ಅದರಲ್ಲಿ ಕನ್ನಡಕ್ಕೆ SLC ತನಕ ಕನ್ನಡಕ್ಕೆ ಬರೀಲಿಕ್ಕೆ ಅವಕಾಶ ಇದೆ, ಕನ್ನಡ ಓದಲಿಕ್ಕೆ ಅವಕಾಶ ಇದೆ, ಜಾಹೀರಾತು ಹಾಕಲಿಕ್ಕೆ ಅವಕಾಶ ಇದೆ. ಇದೆಲ್ಲ ಅವಕಾಶವನ್ನ ಕೊಟ್ಟಿದ್ದಾರೆ. ನಮ್ಮ ಭಾಷಾ ಹಕ್ಕನ್ನು 2ನೇ ಭಾಷೆಯಾಗಿ ಕಲೀಲಿಕ್ಕೆ ಯಾವುದೇ ತೊಂದರೆ ಇಲ್ಲ SLC ತನಕ. ಇದು ಅವರ ಈ 2025ನೇ ಮಲಯಾಳಿ ಭಾಷಾ ನೀತಿಯಲ್ಲಿ ಮಸೂದೆಯಲ್ಲಿ ನಾನು ನೋಡಿರುವಂತದ್ದು. ಆದ್ರಿಂದ ನಾವು ಏನ್ ಕೇಳಬೇಕಾಗಿದೆ, ಕಾಸರಗೋಡು ಕನ್ನಡಿಗರ ಜೊತೆ ಸೇರಬೇಕಾಗಿದೆ. ಮಹಾಜನ್ ವರದಿ ಪ್ರಕಾರ ಕಾಸರಗೋಡು ಕರ್ನಾಟಕದ ಅವಿಭಾಜ್ಯ ಅಂಗ. ಅದ್ರ ಬಗ್ಗೆ ಮುಖ್ಯಮಂತ್ರಿಗಳು, ಸಚಿವ ಸಂಪುಟ ಮತ್ತೆ ಹಿರಿಯರು ಅದ್ರ ಬಗ್ಗೆ ಚರ್ಚೆ ನಡೀಬೇಕಾಗಿದೆ. ಇದೇನೋ ಕೋಗಿಲೆ ವಿಷಯದಲ್ಲಿ ಪಿನಾಯಿ ಪಾಣಿ ಮಾತಾಡಿದಾರಂತೇಳಿ, ಪಿನಾಯಿ ವಿಜಯನ್ ಮಾತಾಡಿದಾರಂತೇಳಿ ಮುಖ್ಯಮಂತ್ರಿಗಳು ಏಕಾಏಕಿ ಕನ್ನಡದ ಮೇಲೆ ದಾಳಿ ಆಗುತ್ತೆ ಅನ್ನುವಂಥದ್ದು ಸುಳ್ಳು. ನಮ್ಮ ರಾಜ್ಯದಲ್ಲಿ, ಬೆಂಗಳೂರು ನಗರದಲ್ಲಿ ದಿನನಿತ್ಯ ಬೇರೆಯವರು ಹೊಟ್ಟೆಪಾಡಿಗೆ ಬಂದಂತವರು ನಮ್ಮ ರಾಜಧಾನಿಯಲ್ಲಿ ಕನ್ನಡಿಗರ ಮೇಲೆ ದಾಳಿ ಮಾಡೋದ್ರ ಮುಖಾಂತರ ಕನ್ನಡ ಮಾತಾಡಂಗಿಲ್ಲ, ಇಂಗ್ಲಿಷ್ ಮಾತಾಡಬೇಕು, ಕನ್ನಡ ಮಾತಾಡಂಗಿಲ್ಲ ಅಂತ ಹಾಸ್ಟೆಲ್ಗಳಲ್ಲಿ, ಕಾಲೇಜುಗಳಲ್ಲಿ, ಸ್ಕೂಲ್ಗಳಲ್ಲಿ ನಡೀತಾ ಇರುವಂತ ಕನ್ನಡಿಗರ ಮೇಲೆ ನಡೀತಾ ಇರುವಂತ ದೌರ್ಜನ್ಯ ಮೊದಲನೇದಾಗಿ ಖಂಡಿಸಬೇಕನ್ನೋದು ಒತ್ತಾಯವನ್ನು ಮಾಡ್ತಾ ಇದ್ದೀನಿ. ಈಗ ಸರ್ಕಾರದ ಹಂತದಲ್ಲಿ ಶೆಟ್ರೆ, ಸರ್ಕಾರದ ವಿರುದ್ಧ ಒಂದಿಷ್ಟು ಲೋಪಗಳಿದೆ, ಕೋಗಿಲು ವಿಚಾರ ಇರಬಹುದು, ಬೇರೆ ಬೇರೆ ವಿಚಾರಗಳಲ್ಲಿ ಅಭಿವೃದ್ಧಿ ಆಗಿಲ್ಲ ಅಂತಿದೆ. ಈ ವಿಚಾರಗಳನ್ನ ಬದಿಗಟ್ಟೋದಕ್ಕೆ ಕೇರಳದ ಈ ವಿಚಾರ ತಂದಿದ್ದಾರೆ ಅಂತ ಮೇಲ್ನೋಟಕ್ಕೆ ಅನಿಸ್ತಾ ಇದೆಯಾ? ಖಂಡಿತವಾಗಲೂ ಇದು ವೈಯಕ್ತಿಕ. ಅವ್ರು ನಮ್ಮ ಮೇಲೆ ದಾಳಿ ಮಾಡಿದರೆ, ಡಿಲ್ಲಿ ರಾಷ್ಟ್ರ ಮಟ್ಟದಲ್ಲಿ ನಮ್ಮನ್ನ ಮುಸ್ಲಿಂ ವಿರೋಧಿ ಅಂತ ಮಾಡಿದ್ದಾರೆ, ಅದರ ವಿರುದ್ಧ ಇವರು ತಿರುಗಿ ಬಿದ್ದಿದ್ದಾರೆ ಅನ್ಸುತ್ತೆ. ಆ ಭಾಷಾ ನೀತಿಯಲ್ಲಿ ಒಬ್ಬ ರಾಜ್ಯ ಸರ್ಕಾರ ಅವನ ಭಾಷೆಯನ್ನು ಉಳಿಸ್ಕೊಳ್ಳಿಕ್ಕೆ ಏನೇನ್ ಮಾಡಬಹುದು ಅದನ್ನ ಮಾಡುವಂತದ್ರಲ್ಲಿ ತಪ್ಪೇನಿದೆ? ಅಲ್ಲಿ ಕನ್ನಡಕ್ಕೆ 2ನೇ ಭಾಷೆಯಾಗಿ SLC ತನಕ ಪರೀಕ್ಷೆ ಬರೀಲಿಕ್ಕೆ, ಓದಲಿಕ್ಕೆ, ಸರ್ಕಾರಿ ಕಚೇರಿಗಳಲ್ಲಿ ಕೆಲಸ ಮಾಡಲಿಕ್ಕೆ, ಕನ್ನಡದಲ್ಲಿ ಆದೇಶ ಮಾಡಲಿಕ್ಕೆ ಎಲ್ಲ ಅವಕಾಶ ಇದೆ. ಸೆಕ್ಷನ್ ಅಲ್ಲಿ ಓದಬೇಕು 5, 6, 7 ಮಸೂದೆಯಲ್ಲಿ. ಅದನ್ನ ಬಿಟ್ಬಿಟ್ಟು ನಾವು ಏಕಾಏಕಿ ಮಾತಾಡಿದ್ರೆ ತಪ್ಪಾಗುತ್ತೆ. ಕರ್ನಾಟಕದಲ್ಲಿ ಕನ್ನಡ ಭಾಷೆ, ಕನ್ನಡಿಗರ ಉದ್ಯೋಗ, ಕನ್ನಡಿಗರ ಭದ್ರತೆಯನ್ನ ನಮ್ಮ ಸರ್ಕಾರ ನೋಡ್ಕೋಬೇಕಾಗಿದೆ. ಯಾವುದೋ ಒಂದು ದ್ವೇಷದಿಂದ ಟ್ವೀಟ್ ಮಾಡುವಂತದನ್ನ ನಾನು ಯಾವತ್ತೂ ಅದು ಸಮಂಜಸ ಅಂತ ಹೇಳಲ್ಲ. ಆದ್ರಿಂದ ಕಾಸರಗೋಡು ನಮ್ಮ ಹಕ್ಕು. ಕಾಸರಗೋಡು ಕನ್ನಡಿಗರಿಗೆ ಸೇರಬೇಕಾಗಿದ್ದು ಕನ್ನಡಿಗರ ಅವಿಭಾಜ್ಯ ಅಂಗ. ಕಾಸರಗೋಡು ಕನ್ನಡಿಗರ ಜೊತೆ ಸರ್ಕಾರ ಇಡೀ ಹೋಗಿ ಕೂತ್ಕೊಂಡು ಮಾತಾಡಬೇಕನ್ನೋ ಒತ್ತಾಯವನ್ನು ಮಾಡ್ತಾ ಇದ್ದೀನಿ. ಶೆಟ್ಟರ ಮಾತಿನ ಒಂದು ಬಾಟಮ್ ಲೈನ್ ಸ್ಟೇಟ್ಮೆಂಟ್ ಅನ್ನ ನೋಡಬೇಕಂದ್ರೆ, ಭಾಷೆಯ ವಿಚಾರವಾಗಿ ಆಯಾ ರಾಜ್ಯಗಳು ಅವರವರ ಭಾಷೆಯನ್ನ ಕಾಪಾಡಿಕೊಳ್ಳೋದ್ರಲ್ಲಿ ಅದನ್ನ ಮೇಲ್ದರ್ಜೆಗೆ ತರುವಂತ ಪ್ರಯತ್ನವನ್ನ ಪಡ್ತಿರ್ತಾರೆ. ಆದ್ರೆ ಕರ್ನಾಟಕ ರಾಜ್ಯ ಮಾಡಬೇಕಾಗಿರುವಂತದ್ದು ಮೊದಲನೇದಾಗಿ ಮಹಾಜನ್ ವರದಿಯ ಪ್ರಕಾರ ಕಾಸರಗೋಡನ್ನ ವಾಪಸ್ ಕರ್ನಾಟಕಕ್ಕೆ ಸೇರಿಸಿಕೊಳ್ಬೇಕು ಹೊರತು ಇದರ ಮುಖಾಂತರ ಅಂದ್ರೆ ಟ್ವೀಟ್ ಮಾಡುವ ಮುಖಾಂತರ, ಸಾಮಾಜಿಕ ಜಾಲತಾಣದ ಮುಖಾಂತರ ದಿಕ್ಕನ್ನ ಬದಲಿಸುವಂತ, ತಪ್ಪಿಸುವಂತ ಕೆಲಸವನ್ನ ಮಾಡಬಾರದು ಅಂತ ಪ್ರವೀಣ್ ಶೆಟ್ರು ಆಗ್ರಹ ಮಾಡ್ತಿದ್ದಾರೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಅಭಿಷೇಕ್ ವಿವಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.
ಕಾಸರಗೋಡು ಕರ್ನಾಟಕದ ಅವಿಭಾಜ್ಯ ಅಂಗ. ಅಲ್ಲಿ ಕನ್ನಡಿಗರಿಗೆ ಅನ್ಯಾಯ ಆದರೆ ಅವರನ್ನ ರಕ್ಷಣೆ ಮಾಡುವಂತಹ ಕೆಲಸ ಮಾಡಬೇಕು ಅಂತ ರಿಪಬ್ಲಿಕ್ ಕನ್ನಡಕ್ಕೆ ಪ್ರವೀಣ್ ಶೆಟ್ಟಿ ತಿಳಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಮಹಾಜನ ವರದಿಯ ಪ್ರಕಾರ ಕಾಸರಗೋಡು ನಮಗೆ ಸೇರಬೇಕಾಗಿರೋದು, ನಮ್ಮ ರಾಜ್ಯದಲ್ಲಿ. ಅಲ್ಲಿ ಕನ್ನಡಿಗರಿಗೆ ಅನ್ಯಾಯ ಆಗುತ್ತೆ ಅಂತಂದ್ರೆ ನಮ್ಮ ರಾಜ್ಯ ಸರ್ಕಾರ ಅಲ್ಲಿನ ಕನ್ನಡಿಗರ ರಕ್ಷಣೆಗೆ ಧಾವಿಸಬೇಕು ಅಂತ ಹೇಳಿ ರಿಪಬ್ಲಿಕ್ ಕನ್ನಡಕ್ಕೆ ಕರವೇ ಅಧ್ಯಕ್ಷ ಪ್ರವೀಣ್ ಶೆಟ್ಟಿ ಆಗ್ರಹಿಸಿದ್ದಾರೆ. ಕನ್ನಡಿಗರ ಮೇಲೆ ಆಗ್ತಾ ಇರೋ ದೌರ್ಜನ್ಯ ತಡಿಬೇಕು, ಕನ್ನಡಿಗರ ಮೇಲೆ ಬೇರೆ ರಾಜ್ಯದವರ ದಬ್ಬಾಳಿಕೆ ನಿಲ್ಲಬೇಕು ಅಂತ ಆಗ್ರಹಿಸಿದ್ದಾರೆ ಪ್ರವೀಣ್ ಶೆಟ್ಟಿ. ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾದಂತಹ ಪ್ರವೀಣ್ ಕುಮಾರ್ ಶೆಟ್ಟಿ ಅವರ ಜೊತೆಲಿದ್ದಾನೆ. ಸರ್, ಈಗ ಕಾಸರಗೋಡ್ನಲ್ಲಿ ಇನ್ನು ಮುಂದೆ ಕೇರಳವನ್ನ ಅಂದ್ರೆ ಮಲಯಾಳಂ ಭಾಷೆಯನ್ನ ಪ್ರಥಮ ಭಾಷೆಯಾಗಿ ಸ್ವೀಕಾರ ಮಾಡಲೇಬೇಕು ಅನ್ನೋ ತಿದ್ದುಪಡಿಯನ್ನು ಅವರ ಸರ್ಕಾರ ತರೋದಕ್ಕೆ ಮುಂದಾಗಿದೆ. ಈಗ ಗಡಿ ರಕ್ಷಣಾ ಬೋರ್ಡ್ ಕೂಡ ಅವರ ಗವರ್ನರ್ ಅನ್ನ ಭೇಟಿಯಾಗಿ ಈ ರೀತಿ ಮಾಡಬಾರದು ಅಂತ ಹೇಳಿದೆ. ಒಂದೊಂದು ಕಡೆಗೆ ಕನ್ನಡ ನಮ್ಮ ಸಂಸ್ಕೃತಿ, ನಮ್ಮ ಭಾಷೆ, ಇದನ್ನ ಯಾವುದೇ ಕಾರಣಕ್ಕೂ ಕೂಡ ಹಕ್ಕೊತ್ತಾಯದ ಮೇರೆಗೆ ಅಥವಾ ಒತ್ತಾಯದ ಮೇರೆಗೆ ಮಲಯಾಳಂ ಹೇಳ್ಕೊಡ್ಬಾರ್ದು ಅಂತ ಸರ್ಕಾರ ಕೂಡ ಹೇಳಿದೆ. ಯಾವ ತರ ನೋಡ್ತಾ ಇದ್ದೀರಾ? ನಿಜವಾಗ್ಲೂ ಕೇರಳ ಸರ್ಕಾರ ಭಾಷಾ ನೀತಿಯನ್ನ, ಮಲಯಾಳಿ ಭಾಷಾ ನೀತಿ 2025ನ ಜಾರಿಗೆ ತಂದಿದೆ. ಆ ಭಾಷೆಯನ್ನ ಗಟ್ಟಿಗೊಳಿಸಲಿಕ್ಕೆ ಅವರು ಆ ಮಸೂದೆಯನ್ನ ತಂದಿದ್ದಾರೆ. ನಾನು ನಮ್ಮ ಸರ್ಕಾರಕ್ಕೆ, ಮುಖ್ಯಮಂತ್ರಿಗಳಿಗೆ ಏನು ಒತ್ತಾಯ ಮಾಡ್ತಾ ಇದ್ದೀನಿ ಅಂದ್ರೆ 2026ನೇ ಕರ್ನಾಟಕ ಭಾಷಾ ನೀತಿಯನ್ನ ಜಾರಿಗೆ ತನ್ನಿ. ಕರ್ನಾಟಕದಲ್ಲಿ ಆಡಳಿತ ಭಾಷೆ ಕನ್ನಡ ಜಾರಿಗೆ ಬರಬೇಕು. ಎಲ್ಲಾ ಶಾಲೆಗಳಲ್ಲೂ ಕನ್ನಡ ಇರಬೇಕು. ಇದು ಜಾರಿಗೆ ತರಬೇಕಾಗಿರುವಂತದ್ದು ನಮ್ಮ ಸರ್ಕಾರದ ಕ್ರಮ. ಏನು ಕೇರಳದಲ್ಲಿ ಭಾಷಾ ನೀತಿಯನ್ನ ತಂದಿದ್ದಾರೆ, ಅದರಲ್ಲಿ ಕಾಲಂ 5, 6, 7 ಅದರ ಕೆಳಗಡೆ ಅನೇಕ ಮಾಹಿತಿಗಳನ್ನ ಕೊಟ್ಟಿದ್ದಾರೆ. ಅದರಲ್ಲಿ ಕನ್ನಡಕ್ಕೆ SLC ತನಕ ಕನ್ನಡಕ್ಕೆ ಬರೀಲಿಕ್ಕೆ ಅವಕಾಶ ಇದೆ, ಕನ್ನಡ ಓದಲಿಕ್ಕೆ ಅವಕಾಶ ಇದೆ, ಜಾಹೀರಾತು ಹಾಕ್ಲಿಕ್ಕೆ ಅವಕಾಶ ಇದೆ. ಇದೆಲ್ಲ ಅವಕಾಶವನ್ನ ಕೊಟ್ಟಿದ್ದಾರೆ. ನಮ್ಮ ಭಾಷಾ ಹಕ್ಕನ್ನು 2ನೇ ಭಾಷೆಯಾಗಿ ಕಲೀಲಿಕ್ಕೆ ಯಾವುದೇ ತೊಂದರೆ ಇಲ್ಲ SLC ತನಕ. ಇದು ಅವರ ಈ 2025ನೇ ಮಲಯಾಳಿ ಭಾಷಾ ನೀತಿಯಲ್ಲಿ ಮಸೂದೆಯಲ್ಲಿ ನಾನು ನೋಡಿರುವಂತದ್ದು. ಆದ್ರಿಂದ ನಾವು ಏನ್ ಕೇಳಬೇಕಾಗಿದೆ, ಕಾಸರಗೋಡು ಕನ್ನಡಿಗರ ಜೊತೆ ಸೇರಬೇಕಾಗಿದೆ. ಮಹಾಜನ್ ವರದಿ ಪ್ರಕಾರ ಕಾಸರಗೋಡು ಕರ್ನಾಟಕದ ಅವಿಭಾಜ್ಯ ಅಂಗ. ಅದ್ರ ಬಗ್ಗೆ ಮುಖ್ಯಮಂತ್ರಿಗಳು, ಸಚಿವ ಸಂಪುಟ ಮತ್ತೆ ಹಿರಿಯರು ಅದ್ರ ಬಗ್ಗೆ ಚರ್ಚೆ ನಡೀಬೇಕಾಗಿದೆ. ಇದೇನೋ ಕೋಗಿಲೆ ವಿಷಯದಲ್ಲಿ ಪಿನಾಯ್ ಪಾಣಿ ಮಾತಾಡಿದಾರಂತೇಳಿ, ಪಿನಾಯ್ ವಿಜಯನ್ ಮಾತಾಡಿದಾರಂತೇಳಿ ಮುಖ್ಯಮಂತ್ರಿಗಳು ಏಕಾಏಕಿ ಕನ್ನಡದ ಮೇಲೆ ದಾಳಿ ಆಗುತ್ತೆ ಅನ್ನುವಂಥದ್ದು ಸುಳ್ಳು. ನಮ್ಮ ರಾಜ್ಯದಲ್ಲಿ, ಬೆಂಗಳೂರು ನಗರದಲ್ಲಿ ದಿನನಿತ್ಯ ಬೇರೆಯವರು ಹೊಟ್ಟೆಪಾಡಿಗೆ ಬಂದಂತವರು ನಮ್ಮ ರಾಜಧಾನಿಯಲ್ಲಿ ಕನ್ನಡಿಗರ ಮೇಲೆ ದಾಳಿ ಮಾಡೋದ್ರ ಮುಖಾಂತರ ಕನ್ನಡ ಮಾತಾಡಂಗಿಲ್ಲ, ಇಂಗ್ಲಿಷ್ ಮಾತಾಡಬೇಕು, ಕನ್ನಡ ಮಾತಾಡಂಗಿಲ್ಲ ಅಂತ ಹಾಸ್ಟೆಲ್ಗಳಲ್ಲಿ, ಕಾಲೇಜುಗಳಲ್ಲಿ, ಸ್ಕೂಲ್ಗಳಲ್ಲಿ ನಡೀತಾ ಇರುವಂತಹ ಕನ್ನಡಿಗರ ಮೇಲೆ ನಡೀತಾ ಇರುವಂತಹ ದೌರ್ಜನ್ಯ ಮೊದಲನೇದಾಗಿ ಖಂಡಿಸಬೇಕನ್ನೋ ಒತ್ತಾಯವನ್ನು ಮಾಡ್ತಾ ಇದ್ದೀನಿ. ಈಗ ಸರ್ಕಾರದ ಹಂತದಲ್ಲಿ ಸಿಟ್ರೆ ಸರ್ಕಾರದ ವಿರುದ್ಧ ಒಂದಿಷ್ಟು ಲೋಪಗಳಿದೆ, ಕೋಗಿರೋ ವಿಚಾರ ಇರಬಹುದು, ಬೇರೆ ಬೇರೆ ವಿಚಾರಗಳಲ್ಲಿ ಅಭಿವೃದ್ಧಿ ಆಗಿಲ್ಲ ಅಂತಿದೆ. ಈ ವಿಚಾರಗಳನ್ನ ಬದಿಗಟ್ಟೋದಕ್ಕೆ ಕೇರಳದ ಈ ವಿಚಾರ ತಂದಿದ್ದಾರೆ ಅಂತ ಮೇಲ್ನೋಟಕ್ಕೆ ಅನಿಸ್ತಾ ಇದೆಯಾ? ಖಂಡಿತವಾಗಲೂ ಇದು ವೈಯಕ್ತಿಕ. ಅವ್ರು ನಮ್ಮ ಮೇಲೆ ದಾಳಿ ಮಾಡಿದ್ದಾರೆ, ಇಲ್ಲಿ ರಾಷ್ಟ್ರ ಮಟ್ಟದಲ್ಲಿ ನಮ್ಮನ್ನ ಮುಸ್ಲಿಂ ವಿರೋಧಿ ಅಂತ ಮಾಡಿದ್ದಾರೆ. ಅದರ ವಿರುದ್ಧ ಇವರು ತಿರುಗಿ ಬಿದ್ದಿದ್ದಾರೆ ಅನ್ಸುತ್ತೆ. ಆ ಭಾಷಾ ನೀತಿಯಲ್ಲಿ ಒಬ್ಬ ರಾಜ್ಯ ಸರ್ಕಾರ ಅವನ ಭಾಷೆಯನ್ನು ಉಳಿಸ್ಕೊಳ್ಳಿಕ್ಕೆ ಏನೇನ್ ಮಾಡಬಹುದು ಅದನ್ನ ಮಾಡುವಂತದ್ರಲ್ಲಿ ತಪ್ಪೇನಿದೆ? ಅಲ್ಲಿ ಕನ್ನಡಕ್ಕೆ 2ನೇ ಭಾಷೆಯಾಗಿ SLC ತನಕ ಪರೀಕ್ಷೆ ಬರೀಲಿಕ್ಕೆ, ಓದಲಿಕ್ಕೆ, ಸರ್ಕಾರಿ ಕಚೇರಿಗಳಲ್ಲಿ ಕೆಲಸ ಮಾಡಲಿಕ್ಕೆ, ಕನ್ನಡದಲ್ಲಿ ಆದೇಶ ಮಾಡಲಿಕ್ಕೆ ಎಲ್ಲ ಅವಕಾಶ ಇದೆ. ಸೆಕ್ಷನ್ ಅಲ್ಲಿ ಓದಬೇಕು, 5, 6, 7 ಮಸೂದೆಯಲ್ಲಿ. ಅದನ್ನ ಬಿಟ್ಬಿಟ್ಟು ನಾವು ಏಕಾಏಕಿ ಮಾತಾಡಿದ್ರೆ ತಪ್ಪಾಗುತ್ತೆ. ಕರ್ನಾಟಕದಲ್ಲಿ ಕನ್ನಡ ಭಾಷೆ, ಕನ್ನಡಿಗರ ಉದ್ಯೋಗ, ಕನ್ನಡಿಗರ ಭದ್ರತೆಯನ್ನ ನಮ್ಮ ಸರ್ಕಾರ ನೋಡ್ಕೋಬೇಕಾಗಿದೆ. ಯಾವುದೋ ಒಂದು ದ್ವೇಷದಿಂದ ಟ್ವೀಟ್ ಮಾಡುವಂತದ್ದನ್ನ ನಾನು ಯಾವತ್ತೂ ಅದು ಸಮಂಜಸ ಅಂತ ಹೇಳಲ್ಲ. ಆದ್ರಿಂದ ಕಾಸರಗೋಡು ನಮ್ಮ ಹಕ್ಕು. ಕಾಸರಗೋಡು ಕನ್ನಡಿಗರಿಗೆ ಸೇರಬೇಕಾಗಿದ್ದು ಕನ್ನಡಿಗರ ಅವಿಭಾಜ್ಯ ಅಂಗ. ಕಾಸರಗೋಡು ಕನ್ನಡಿಗರ ಜೊತೆ ಸರ್ಕಾರ ಇಡೀ ಹೋಗಿ ಕೂತ್ಕೊಂಡು ಮಾತಾಡಬೇಕನ್ನೋ ಒತ್ತಾಯವನ್ನು ಮಾಡ್ತಾ ಇದ್ದೀನಿ. ಶೆಟ್ಟರ ಮಾತಿನ ಒಂದು ಬಾಟಮ್ ಲೈನ್ ಸ್ಟೇಟ್ಮೆಂಟ್ ಅನ್ನ ನೋಡ್ಬೇಕಂದ್ರೆ, ಭಾಷೆಯ ವಿಚಾರವಾಗಿ ಆಯಾ ರಾಜ್ಯಗಳು ಅವರವರ ಭಾಷೆಯನ್ನ ಕಾಪಾಡಿಕೊಳ್ಳೋದ್ರಲ್ಲಿ ಅದನ್ನ ಮೇಲ್ದರ್ಜೆಗೆ ತರುವಂತ ಪ್ರಯತ್ನವನ್ನ ಪಡ್ತಿರ್ತಾರೆ. ಆದ್ರೆ ಕರ್ನಾಟಕ ರಾಜ್ಯ ಮಾಡಬೇಕಾಗಿರುವಂತದ್ದು ಮೊದಲನೇದಾಗಿ ಮಹಾಜನ್ ವರದಿಯ ಪ್ರಕಾರ ಕಾಸರಗೋಡನ್ನ ವಾಪಸ್ ಕರ್ನಾಟಕಕ್ಕೆ ಸೇರಿಸಿಕೊಳ್ಬೇಕು ಹೊರತು ಇದರ ಮುಖಾಂತರ, ಅಂದ್ರೆ ಟ್ವೀಟ್ ಮಾಡುವ ಮುಖಾಂತರ, ಸಾಮಾಜಿಕ ಜಾಲತಾಣದ ಮುಖಾಂತರ ದಿಕ್ಕನ್ನ ಬದಲಿಸುವಂತ, ತಪ್ಪಿಸುವಂತ ಕೆಲಸವನ್ನ ಮಾಡಬಾರದು ಅಂತ ಪ್ರವೀಣ್ ಶೆಟ್ಟಿ ಆಗ್ರಹ ಮಾಡ್ತಿದ್ದಾರೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಅಭಿಷೇಕ್ ವಿವಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.